ಮುಸಲ್ಮಾನರು ಮಾಡಿದಂತ ಶಾಜಹಾನ್ ಮಾಡಿದ ತಾಜ್ ಮಹಲ್ ತೋರ್ಬಾರ್ದು ಭಾರತದಲ್ಲಿ. ತಾಜ್ ಮಹಲ್ ವಿವಿಧತೆಯಲ್ಲಿ ಏಕತೆ ಎಲ್ಲಿ ಹೊರಟೋಗುತ್ತೆ? ಒಂದ್ ನಿಮಿಷ ತಾಜ್ ಮಹಲ್ ಬೀಳಿಸ್ತೀವಿ ಅಂತ ಮಾತಾಡಿರೋರು ಈ ದೇಶದಲ್ಲಿ ಸಲಫಿಗಳು, ಸರ್ಕಾರಗಳು ಮಾತಾಡಿಲ್ಲ. ಅಲ್ಲ ನಾನು ವಹಾಬಿಗಳು ಮಾತಾಡಿದ್ದಾರೆ. ಅದು ಬೇರೆ ವಿಚಾರ. ಬೇರೆ ವಿಚಾರ ಅಲ್ಲ. ನಮ್ಮ ಕೈಗೆ ಅಧಿಕಾರ ಬಂದ್ರೆ ನಾಳೆ ತಾಜ್ ಮಹಲ್ ಇರೋದಿಲ್ಲ ಅಂತ ಮಾತಾಡಿದವರು ವಹಾಬಿಗಳು, ಸಲಫಿಗಳು ಮಾತಾಡಿದ್ದಾರೆ. ಸರ್ಕಾರಗಳು ಯಾವತ್ತೂ ಮಾತಾಡಿಲ್ಲ. ಶಫಿ ಸಾದಿ ಅವರೇ, ಒಬ್ರು ಯಾರೋ ಈಗ ಕೇಸ್ ಹಾಕಿದ್ದಾರೆ, ಅದು ತೇಜೋಮಾಲ್ ಅಂತ. ಇದೆಲ್ಲ ಹೊರಟೋಗ್ತಾ ಇದೆ ಭಾರತದ್ದು ಸೌಂದರ್ಯ ಎಲ್ಲಿ ಹೊರಟೋಗ್ಬೇಕು. ಇಲ್ಲಿ ನಮ್ಮ ಮುಸಲ್ಮಾನರು ಹಿಂದೂಗಳು ಮಾಡಿದಂತಹ ಎಲ್ಲ ನಮ್ಮ ಸೌಂದರ್ಯಗಳನ್ನು, ನಮ್ಮ ಭವ್ಯವಾದ ಪರಂಪರೆಯನ್ನು ಜಗತ್ತಿಗೆ ತೋರಿಸಿಕೊಡಬೇಕಾದ ನಾವು ಮತ್ತೂ ಹಿಂದಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಹಿಂದಕ್ಕೆ ಜೈನ್ ಧರ್ಮದ ಯಾವುದಾದ್ರು ಸುಂದರವಾದಂಥ ಒಂದು ಇದನ್ನು ಇದಿಲ್ಲ, ಇದು ಅವ್ರು ಮಾಡಿದಲ್ಲ, ಯಾವುದೋ 1000 ವರ್ಷಗಳ ಮುಂಚೆ ಅಥವಾ 500 ವರ್ಷ. ನಿಮಗೆ ಬೇಜಾರಾಗಲ್ವಾ ಅಜಿತ್? ಬೇಜಾರಾಗಲ್ವಾ? ಯಾಕೆ ನಮ್ಮ ಧರ್ಮದ ನಾಯಕರು ಮಾಡಿದಂತಹ ಒಂದು ಧರ್ಮಾಧಾರಿತ ಆ ವ್ಯಕ್ತಿ ಮಾಡಿರುವ ಮುಸಲ್ಮಾನ, ಅವನು ಹಿಂದೂ, ಅವನು ಜೈನ ಅಂತ ಯಾಕೆ ಈ ಒಂದು ತಾರತಮ್ಯ ನೀತಿ? ಇದರಿಂದ ಏನು ಲಾಭ ಇದೆ? ಪ್ಯಾಲೆಸ್ಟೈನಿನ ಕಟ್ಟಡಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದರೆ ಭಾರತದಲ್ಲಿ ಅಷ್ಟು ದೊಡ್ಡ ಪ್ರತಿಭಟನೆಗಳಾಗ್ತವೆ. ಬಾಮಿಯಾನ್ ಬುದ್ಧನ ಮೇಲೆ ತಾಲಿಬಾನ್ ಅವರು ಅಟ್ಯಾಕ್ ಮಾಡಿದರೆ ಒಂದು ಪ್ರತಿಭಟನೆಯನ್ನು ತೋರಿಸಿ ನೀವು ಭಾರತದಲ್ಲಿ. ಪ್ರತಿಭಟನೆ ಮಾಡಿದ್ದಾರೆ ಇಲ್ಲಿ ಒಂದು ನಿಮಿಷ, ಪ್ರತಿಭಟನೆ ಮಾಡಿದ್ದಾರೆ ಇಲ್ವೋ ಬೇರೆ ವಿಚಾರ. ಅದು ಸರಿ ಅಂತ ಹೇಳಿದವರು ಯಾವ ಬೇರೆ ವಿಚಾರ ಯಾಕಾಗುತ್ತೆ? ಭಾರತದ ಯಾವುದಾದರೂ ಮುಸಲ್ಮಾನ ಬಾಮಿಯಾನ್ ನಲ್ಲಿ ಬುದ್ಧರ ವಿಗ್ರಹವನ್ನು ಒಡೆದಿರೋದು ಸರಿ ಅಂತ ಹೇಳಿದಂತ ಭಾರತದ ಯಾವ ಮುಸಲ್ಮಾನ ಹೇಳಿದ್ದಾರೆ? ಜಾಕಿರ್ ನಾಯಕ್ ಅಲ್ಲ, ಎಲ್ಲಿ ವೇದಿಕೆಯ ಮೇಲೆ ನಿಂತ್ಕೊಂಡು ಹೇಳಿದ್ದಾರೆ. ನೋಡಿಲ್ಲ ನಾನು, ಇದ್ರೆ ನೀವು ಇದು ಮಾಡಿ, ಬಟ್ ನನಗೆ ಗೊತ್ತಿಲ್ಲ. ಜಾಕಿರ್ ನಾಯಕ್ ಅಂತ ಹೇಳಿ ಕೇಳಿದ್ರೆ ಅದನ್ನು ಅದು ಅನ್ಇಸ್ಲಾಮಿಕ್.